ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಫ್ರೈಡೇ ವ್ಲಾಗು. ಸೊ ಹಂಗಾಗಿ ಇವತ್ತಿನ ವ್ಲಾಗೆ ನಾಳೆ ಬರುತ್ತೆ ನಿಮಗೆ. ಬೆಳಿಗ್ಗೆನೇ ರಂಗೋಲಿ ಹಾಕಿದೆ. ಸೊ ರಂಗೋಲಿ ವಿಡಿಯೋ ಎಲ್ಲ ಶೇರ್ ಮಾಡಿ ತುಂಬ ದಿವಸ ಆಗಿತ್ತಲ್ಲ, ಹಂಗಾಗಿ ಇವತ್ತು ಶೇರ್ ಮಾಡಿದೆ. ದೊಡ್ಡದಾಗೆ ಹಾಕಿದ್ದೀನಿ ರಂಗೋಲಿ. ಸೊ ಸಂಜೆ ಮೇಲೆ ಸ್ವಲ್ಪ ಪೂಜೆ ಮಾಡೋಣ ಅಂತ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಯೂಶ್ವಲಿ ಗೊತ್ತಿರೋಂಗೆ ಫ್ರೈಡೇ ಟ್ಯೂಸ್ಡೇ ಎಲ್ಲ ನಾನು ಧೂಪ ಹಾಕ್ತೀನಿ. ಸೊ ಡೈಲಿ ರೆಸಿಪಿನೇ ಶೇರ್ ಮಾಡ್ತಾಯಿದ್ರೆ ನಿಮಗೂ ಬೋರ್ ಆಗುತ್ತೆ. ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ಬೆಳಗ್ಗೆನೇ ತಲೆಗೆ ಸ್ನಾನ ಮಾಡಿಕೊಂಡೆ. ಸಂಜೆ ತಲೆ ನೋವ್ತಾ ಇತ್ತು ಅಂತ ಕೊಬ್ಬರಿ ಎಣ್ಣೆ ಹಚ್ಕೊಂಡಿದ್ದೀನಿ ತಲೆಗೆ. ಸೊ ಹಾಗಾಗಿ ಕೂದಲು ಎಣ್ಣೆ ಆಗಿದೆ. ಈಗ ದೀಪನ ಹಚ್ತಾ ಇದ್ದೀನಿ. ಸೊ ಹೂವು ಹಾಕಬೇಕು ಅಂತ ಅಂದ್ಕೊಂಡೆ, ಹೂವು ತಂದಿಲ್ಲ. ಸೊ ನಾಳೆ ಆದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಶನಿವಾರ ಹೊರಗಡೆ ಹೋದರೆ ಬರೀ ಸ್ಯಾಟರ್ಡೇಸು ಸಂಡೇಸು ಹೋಗೋದಲ್ವ, ಹಾಗಾಗಿ ವೀಕ್ ಡೇಸಲ್ಲಿ ಹೋಗೋದೇ ಇಲ್ಲ. ಹಾಗಾಗಿ ಹೂವು ತರೋಕ್ಕೆ ಆಗಿಲ್ಲ. ಸೊ ಶನಿವಾರ ಆದರೂ ಹೂವು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ದೀಪ ಹಚ್ಚಿದ್ದೆ. ಇವತ್ತು ದೀಪ ಹಚ್ಚಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ. ಸೊ ಕಂಪಲ್ಸರಿ ನಾನು ಇದನ್ನು ಫಾಲೋ ಮಾಡ್ತೀನಿ. ಪ್ರತಿದಿನ ದೀಪ ಹಚ್ತೀನಿ. ಬಟ್ ಫ್ರೈಡೇ ಮತ್ತು ಟ್ಯೂಸ್ಡೇಸ್ ಮಾತ್ರ ಕಂಪಲ್ಸರಿ ಧೂಪ ಹಾಕ್ತೀನಿ. ಅದು ಬಿಟ್ಟು ವೀಕ್ ಡೇಸಲ್ಲಿ ಹಾಕೋದಿಲ್ಲ. ಇನ್ ಕೇಸ್ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದರೆ ಮಾತ್ರ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಮನೆಯೆಲ್ಲ ಎಷ್ಟಿಗೆ ಹುಷಾರಿರಲಿಲ್ಲ ಅಲ್ಲ ಲಾಸ್ಟ್ ವೀಕಲ್ಲಿ. ಸೊ ಆವಾಗ ಕಂಟಿನ್ಯೂಸ್ ಆಗಿ ಹಾಕಿದೆ. ಆವಾಗ ಅವನಿಗೆ ಬೇಗ ಹುಷಾರಾಯಿತು. ಸೊ ಧೂಪ ಅನ್ನೋದು ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಮನೇಲಿ. ಹಂಗಾಗಿ ನೀವು ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಖಂಡಿತ ಫಾಲೋ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಪಾಸಿಟಿವ್ ವೈಬ್ಸ್ ಬರುತ್ತೆ. ಈಗ ನಮಗೆ ಒಂದು ದೇವಸ್ಥಾನಕ್ಕೆ ಹೋದರೆ ಹೇಗಿರುತ್ತೆ ನೋಡಿ, ಒಂಥರ ನೆಮ್ಮದಿ ಸಮಾಧಾನ ಅಂತ ಇರುತ್ತಲ್ಲ, ಅದೇ ಫೀಲೇ ಇರುತ್ತೆ. ಸೊ ನೀವು ಊದಿನ ಕಡ್ಡಿ ಹಚ್ಚಿ ಧೂಪ ಹಾಕ್ಬಿಟ್ಟು ಆಮೇಲೆ ಆರತಿ ಎಲ್ಲ ಮಾಡಿದ್ರಿ ಅಂದರೆ ನಿಮ್ಗೆ ಅದೇ ಫೀಲ್ ಬರುತ್ತೆ. ಅದೊಂದು ಗಾದೆ ಇದೆ ನೋಡಿ, ಮನೆ ಮೊದಲ ಪಾಠಶಾಲೆ ಅಂತ. ಸೊ ನಮ್ಮ ಮನೆಯಿಂದನೇ ಎಲ್ಲ ಕಲ್ತ್ಕೋಬೇಕು. ಮನೆ ಹೇಗೆ ಇಟ್ಕೋಬೇಕು ಅನ್ನೋದನ್ನೆಲ್ಲ ನಾವು ಮನೆಯಿಂದನೇ ಕಲ್ತ್ಕೋಬೇಕು. ಆಮೇಲೆ ಹೊರಗಡೆ ಹೋದರೆ ನಮಗೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ನಾನು ಏನಕ್ಕೆ ಅಂದೆ ಅಂತ ಅಂದರೆ, ನಮ್ಮ ಮನೆಯಲ್ಲಿ ನಾವು ಮೊದಲು ಪಾಸಿಟಿವ್ ಆಗಿರಬೇಕು. ಅವಾಗೆ ನಾವು ಹೊರಗಡೆ ಬೇರೆಯವ್ರ ಹತ್ರ ಮಿಂಗಲ್ ಆಗಬೇಕಾದ್ರೆ ಪಾಸಿಟಿವ್ನೆಸ್ ಕ್ಯಾರಿ ಮಾಡೋಕ್ಕಾಗೋದು. ನಾನು ಆಗ್ಲಾಗ್ಲ ಪೂಜೆ ಸಾಮಾನು ವಾಶ್ ಮಾಡಲ್ಲ. ತುಂಬ ಪೂಜೆ ಸಾಮಾನು ವಾಶ್ ಮಾಡಬಾರ್ದು ಅಂತಾರೆ. ಮಂತ್ಲಿ ಒನ್ಸ್ ವಾಶ್ ಮಾಡಿದರೆ ಸಾಕು. ಸೊ ನೀವು ಯಾರಾದರೂ ಆಗ್ಲಗ್ಲ ಮಾಡ್ತೀರಾ ಅಂತಂದರೆ ಮಾಡೋಕ್ಕೆ ಹೋಗಬೇಡಿ. ಆ ಥರ ಮಾಡೋದ್ರಿಂದ ಲಕ್ಷ್ಮಿ ನೆಲೆಸಲ್ಲ ಮನೇಲಿ ಅಂತ ಹೇಳ್ತಾರೆ. ಸೊ ಇವಾಗ ಎಷ್ಟು ಕೂಡ ಆರತಿ ತೊಗೋತಾ ಇದ್ದಾನೆ. ಇನ್ನೊಂದು ಏನಂದರೆ, ಶುಕ್ರವಾರ ಮಂಗಳವಾರ ಎಲ್ಲ ಪೂಜೆ ಸಾಮಾನು ತೊಳಿಬೇಡಿ. ಹಾಗೆ ಅಮಾವಾಸ್ಯೆ ದಿವಸಗಳಲ್ಲಿ ತೊಳಿಬೇಡಿ. ಸೊ ಬೇರೆ ದಿವಸ ಪ್ರೀವಿಯಸ್ ಡೇನೇ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ಕೊಳ್ಳಿ. ಈಗ ಎಲ್ಲ ಕಡೆ ಧೂಪನ ತೋರಿಸ್ಕೊ ಬರ್ತಾ ಇರ್ತೀನಿ. ಸೊ ಸಂಜೆ ಆದರೆ ಸ್ವಲ್ಪ ಹಾಡು ಹಾಕ್ಕೊಂಡು ಪೂಜೆ ಮಾಡ್ತೀನಿ. ದೇವ್ರ ಹಾಡು ಹಾಕ್ಕೊಂಡು ಪೂಜೆ ಮಾಡಿದರೆ ಒಂದು ಸ್ವಲ್ಪ ಸಮಾಧಾನ. ನಾನು ಟಿ ವಿಯಲ್ಲೇ ಹಾಡು ಹಾಕ್ಕೋತೀನಿ. ನೀವು ಯಾರಾದರೂ ಫಾಲೋ ಮಾಡಲ್ಲ ಅಂದರೆ ಖಂಡಿತ ಫಾಲೋ ಮಾಡಿ. ನಿಮಗೂ ಆ ಚೇಂಜಸ್ ಕಾಣಿಸುತ್ತೆ. ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಫೀಲ್ ಬರುತ್ತೆ. ಸಾಂಬ್ರಾಣಿ ಬೇಕಾದರೆ ಕೊಬ್ಬರಿದು ಚಿಪ್ಪಿದೆ ನೋಡಿ, ತೆಂಗಿನ ಚಿಪ್ಪು, ಅದನ್ನು ಕೂಡ ಬ್ರೇಕ್ ಮಾಡಿ ಅದನ್ನು ಕೆಂಡ ಮಾಡ್ಕೊಂಡು ಅದ್ರ ಮೇಲೆ ಕೂಡ ಸಾಂಬ್ರಾಣಿ ಹಾಕಿದರೆ ಇನ್ನೂ ಒಳ್ಳೆಯದು. ಕೆಲವರೆಲ್ಲ ಭರಣಿ ಎಲ್ಲ ತೊಗೊಂಡು ಬಂದಿರ್ತಾರೆ, ಅಮೆಝಾನಲ್ಲಿ ಸಿಗುತ್ತೆ. ಅದು ಕೂಡ ಅದನ್ನು ತಂದು ಅದನ್ನು ಬ್ರೇಕ್ ಮಾಡಿ ಅದಕ್ಕೂ ಕರ್ಪೂರ ಹಚ್ಚಿ ಅದನ್ನು ಕೆಂಡ ಥರ ಮಾಡಿಬಿಟ್ಟು ಸಾಂಬ್ರಾಣಿ ಹಾಕ್ತಾರೆ. ಅದು ಕೂಡ ಇನ್ನೂ ಒಳ್ಳೆಯದು. ಸೊ ಅದೆಲ್ಲ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟೆ ನಾವು ಇದನ್ನು ಯೂಸ್ ಮಾಡ್ತೀನಿ, ಈ ಸಾಂಬ್ರಾಣಿನ. ಈಗ ಫೈನಲಾಗಿ ಪೂಜೆ ಎಲ್ಲ ಆಗಿ ಸಾಂಬ್ರಾಣಿ ಎಲ್ಲ ಹಾಕಿದಾಯಿತು. ಈ ಕಡೆ ಆಪೋಸಿಟಲ್ಲಿ ನಾನು ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ದೀನಿ ನೋಡಿ. ಇಲ್ಲಿ ನಾನು ಡೆಕೋರೇಟಿವ್ ಕ್ಯಾಂಡಲ್ಸ್ ಇಟ್ಟಿದ್ದೀನಿ. ಸೊ ಈ ಥರ ಅರೋಮಾ ಆಯಿಲ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಫ್ರೇಗ್ರೆನ್ಸು. ಸೊ ಹಂಗಾಗಿ ಸ್ವಲ್ಪ ಮೇಲ್ಗಡೆ ಆಯಿಲ್ ಹಾಕಿ ಒಳಗಡೆ ಕ್ಯಾಂಡಲ್ ಇಟ್ಬಿಟ್ಟು ಈ ಥರ ಲೈಟ್ ಮಾಡಿದರೆ ಒಂಥರ ಒಳ್ಳೆ ಸ್ಮೆಲ್ ಇರುತ್ತೆ ಮನೆಯೆಲ್ಲ. ಒಂಥರ ಒಳ್ಳೆ ಫ್ಲೇವರ್, ಏನು ಲ್ಯಾವೆಂಡರ್ ಫ್ಲೇವರ್ ನಾನು ಹಾಕಿರೋದು ಆಯಿಲು. ತುಂಬ ಒಳ್ಳೆ ಸ್ಮೆಲ್ ಇರುತ್ತೆ ಮನೆ ತುಂಬ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಮತ್ತು ಪೀಸ್ ಕಾಮ್ ಆಗಿರುತ್ತೆ. ಸೊ ಹಂಗಾಗಿ ಈ ಥರ ಸಾಯಂಕಾಲದ ಹೊತ್ತು ಲೈಟಿಂಗ್, ದೀಪ ಎಲ್ಲ ಕ್ಯಾಂಡಲ್ ಎಲ್ಲ ಹಚ್ಚಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಇದನ್ನು ಕೂಡ ಲೈಟ್ ಮಾಡ್ತಾಯಿದ್ದೀನಿ. ಸೊ ಒಂದು ಬುದ್ಧ ತಂದು ಇಡಬೇಕಿತ್ತು, ಅದು ಇನ್ನೂ ಚೆನ್ನಾಗಿರೋದು. ಬಟ್ ಆಲ್ರೆಡಿ ಬುದ್ಧ ಇದೆ ನಮ್ಮ ಮನೇಲಿ, ಹಂಗಾಗಿ ಬೇಡ ಅಂದ್ಬಿಟ್ಟು ನಾನು ಜಸ್ಟ್ ಪ್ಲಾಂಟ್ಸ್ ಅಷ್ಟೇ ಇಟ್ಟಿದ್ದೀನಿ. ನೋಡಿ ಲೈಟ್ ಅಂಟಿಸಿದ ಮೇಲೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಂಗೆ ತುಂಬ ಇಷ್ಟ. ಈ ಥರ ಎಲ್ಲ ಇದ್ದರೆ ತುಂಬ ಅಂದರೆ ಮನೆ ತುಂಬ ಎಲ್ಲ ಕ್ಯಾಂಡಲ್ ಲೈಟ್ಸ್ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಕಾಫಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಕಾಫಿ ಕೂಡ ಮಾಡಿಕೊಂಡೆ. ಸೊ ನಮ್ಮ ಮೆಂಟಲ್ ಪೀಸ್ನ ನಾವೇ ಕಾಪಾಡ್ಕೋಬೇಕು. ಸೊ ಯಾರೂ ನಮ್ಮ ಮನಃಶಾಂತಿನ ಕಾಪಾಡೋದಿಲ್ಲ. ಹಾಗಾಗಿ ಈ ಥರದ್ದೆಲ್ಲ ಮಾಡಿದರೆ ಮನೇಲಿ ಒಂಥರ ಪಾಸಿಟಿವ್ನೆಸ್ಸು, ಪೀಸ್ ಇರುತ್ತೆ ಮನೇಲಿ.
ಸೊ ಇವಾಗ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಿಮಗಿದು ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ಹೇಳಿ. ಸೊ ಇದು ಎಲ್ಲ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಪ್ರೀವಿಯಸ್ಸಾಗಿ ನಾನು ಇದು ತೊಗೊಂಡು ಡೆಕೋರೇಟ್ ಮಾಡಿದಾಗ ಲಿಂಕ್ ಎಲ್ಲ ಹಾಕಿದ್ದೀನಿ ಆಲ್ರೆಡಿ. ಈಗ ಒಂದು 10 ನಿಮಿಷ ಇದ್ರ ಮುಂದೆ ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ನಾನು ಕಾಫಿ ಕುಡಿತಾ ಎಂಜಾಯ್ ಮಾಡ್ತೀನಿ. ಸೊ ಹಾಗೆ ಇವಾಗ ವ್ಲಾಗ್ನ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.